ನಮಸ್ಕಾರ. ನಾನು ಡಾಕ್ಟರ್ ಈಶ್ವರಿ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಬೆಂಗಳೂರು. ಇವತ್ತಿನ ದಿನ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕೂದಲು ಕಸಿ ಬಗ್ಗೆ ಮಾತಾಡ್ತೀನಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗೆ ಮಾಡ್ತಾರೆ? ಯೂಶಲಿ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಿ, ಅಂದರೆ ಕೂದಲು ಉದುರುವಿಕೆ. ಇದು ಪ್ಯಾಟರ್ನ್ ಬಾಲ್ನೆಸ್ ಅಂತಿರುತ್ತೆ. ಅಂದರೆ 25 ಇಯರ್ಸ್ ಏಜ್ ಗ್ರೂಪ್, ಎಸ್ಪೆಷಲಿ ಮೇಲ್ಸ್ಗೆ ಹೇರ್ ಲೈನ್ ಹಿಂದೆ ಸರಿತಾ ಹೋಗುತ್ತೆ. ರಿಗ್ರೆಷನ್ ಇಂದ ಹೇರ್ ಲೈನ್ ಅಂತ ಹೇಳ್ತೀವಿ. ಅದು ಟೆಂಪರಲ್ ಏರಿಯಾನಲ್ಲಿ, ಅಂದರೆ ಎರಡೂ ಕಡೆ ಮುಂಭಾಗದಲ್ಲಿ ಅದು ಹಿಂದೆ ಸರಿತಾ ಹೋಗುತ್ತೆ ಹೇರ್ ಲೈನ್. ಹಾಗೆ ಬಾಲ್ಡ್ ಆಗ್ತಾ ಆಗ್ತಾ ಸೆಂಟರ್ ವರ್ಟೆಕ್ಸಲ್ಲೂ ಬಾಲ್ಡ್ನೆಸ್ ಆಗಿ ಟಿಪಿಕಲ್ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಆಗುತ್ತೆ. ಅರ್ಲಿ ಡಿಟೆಕ್ಷನ್, ಅಂದರೆ ಅದನ್ನು ನಾವು ಟ್ರೀಟ್ಮೆಂಟ್ ಅರ್ಲಿ ಮಾಡಿದಾಗ ಹೇರ್ ಸೀರಮ್ಸು, ಮಿನಾಕ್ಸಿಡಿಲ್, ಹೇರ್ ಆಯಿಲ್, PRP, ಆ ಥರ ಹಲವಾರು ಚಿಕಿತ್ಸೆಗಳಿದೆ. ಅದರಲ್ಲಿ ಕೂದಲನ್ನ ಬರೆಸ್ಬೋದು. ಬಟ್ ತುಂಬ ಅದು ಕೂದಲು ಉದುರ್ಬಿಟ್ಟು ಈ ಥರ ಚಿಕಿತ್ಸೆಗಳಲ್ಲಿ ಹೇರ್ ರೀಗ್ರೋತ್ ಆಗೋದಿಲ್ಲ ಅನ್ನೋ ಸಿಚುವೇಷನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು? ಬೇರೆಯವರು ತುಂಬ ಕೂದಲು ಇಟ್ಕೊಂಡಿರೋರ ಹತ್ರದಿಂದ ತೆಗೆದು ನಿಮಗೆ ಹಾಕೋದು ಆ ಥರದ್ದಲ್ಲ. ಇದನ್ನು ಆಟೋಗ್ರಾಫ್ಟ್ ಅಂತ ಹೇಳ್ತೀವಿ. ನಿಮ್ಮದೇ ಕೂದಲನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ತಲೆ ಮುಂಭಾಗದಲ್ಲಿ ಹಾರ್ಮೋನ್ ಎಫೆಕ್ಟ್ ಸಲುವಾಗಿ ಅದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಹಾರ್ಮೋನ್ಸು ಬರೀ ಫ್ರಂಟಲ್ಲಿರೋ ಸ್ಕ್ಯಾಲ್ಪ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡುತ್ತೆ. ಈಗ ಟೆಸ್ಟೋಸ್ಟೆರೋನ್ ಅಂತ ಹಾರ್ಮೋನ್ ಇರುತ್ತಲ್ಲ, ಅದು ಡೈಹೈಡ್ರೋ ಟೆಸ್ಟೋಸ್ಟೆರೋನ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಕ್ಯಾಲ್ಪಲ್ಲಿ. ಅದೇನು ಮಾಡುತ್ತೆ, ಕೂದಲನ್ನ ಆಳವಾಗಿ ದಟ್ಟವಾಗಿರೋ ಕೂದಲನ್ನ ತುಂಬ ಸಣ್ಣ ಮಾಡಿ ಸೂಪರ್ಫಿಷಿಯಲ್ ಮಾಡಿ ಉದುರಿಸ್ತಾ ಇರುತ್ತೆ. ಇದು ಸ್ಟಾರ್ಟಿಂಗ್ ಇಲ್ಲಿ ಶುರುವಾಗಿ ಹಾಗೆ ಹಿಂದೆ ಹೋಗ್ತಾ ಇರುತ್ತಲ್ಲ. ಇದನ್ನು ನಾವು ಹಾರ್ಮೋನ್ ರಿಲೇಟೆಡ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಅದೇ ಹಿಂಭಾಗದಲ್ಲಿ ಇರೋ ಕೂದಲು ಈ ಹಾರ್ಮೋನ್ ಎಫೆಕ್ಟಿಂದ ಅಫೆಕ್ಟ್ ಆಗೋದಿಲ್ಲ, ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಹಾರ್ಮೋನಲ್ ಆ್ಯಕ್ಷನ್. ಹಾಗಾಗಿ ಈ ಝೋನ್, ಅಂದರೆ ಹಿಂಭಾಗದಲ್ಲಿರೋ ತಲೆಭಾಗವನ್ನು ಪರ್ಮನೆಂಟ್ ಝೋನ್ ಅಂತ ಹೇಳ್ತೀವಿ. ಇಲ್ಲಿಂದ ನಾವು ಅಲ್ಲಿ ದಟ್ಟವಾಗಿರುತ್ತೆ ಕೂದಲು. ಅಲ್ಲಿಂದ ರೀಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮುಂಭಾಗಕ್ಕೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ನಿಮಗೆ ಇಲ್ಲೂ ಇಲ್ಲದೇ ಇರೋ ಜಾಗದಲ್ಲಿ ಕೂದಲು ಬರ್ಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇದನ್ನು ಆಟೋಗ್ರಾಫ್ಟ್ ಅಂತ ಹೇಳ್ತೀವಿ. ಯಾವಾಗ ಇದನ್ನು ಮಾಡ್ತೀವಿ ಅಂದರೆ ಸಿವಿಯರ್ ಗ್ರೇಡ್ ಆಫ್ ಬಾಲ್ಡ್ನೆಸ್ ಆದಾಗ ಇದನ್ನು ಮಾಡ್ತೀವಿ. ಈ ಪ್ರೊಸೀಜರ್ ತುಂಬ ಸುಲಭವಾದ ಪ್ರೊಸೀಜರ್, ಆದರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್, ಅಂದರೆ 6 to 8 hours ಆಗುತ್ತೆ. ಎಲ್ಲ ಈ ಪ್ರೊಸೀಜರ್ನ ಫುಲ್ಲಿ ಲೋಕಲ್ ಅನಸ್ತೇಷಿಯಾಯಿಂದ ಮಾಡ್ತೀವಿ. ಲೋಕಲ್ ಅನಸ್ತೇಷಿಯಾ ಅಂದರೆ ಆ ಸ್ಕ್ಯಾಲ್ಪ್ ಏರಿಯಾ ಮಾತ್ರ ಮರಗಡ್ದಂಗೆ ಮಾಡಿ ನಿಮಗೆ ನೋವಾಗದೇ ಇರೋ ಥರ ಮಾಡೋ ಅಂಥ ಪ್ರೊಸೀಜರ್ ಇದು. ಹಿಂಭಾಗದಲ್ಲಿ ಕೂದಲನ್ನ ಹೇಗೆ ತೆಗಿತೀವಿ? ಈ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ವಿ ಆಸ್ಕ್ ಯು ಟು ಝೀರೋ ಟ್ರಿಮ್ ಯೋರ್ ಸ್ಕ್ಯಾಲ್ಪ್. ಯಾಕಂದರೆ ಮೋಟಾರ್ ಮಷೀನ್ ಇರುತ್ತೆ. ಅದರಲ್ಲಿ ಬೇರ್ ಸಮೇತ, ಅಂದರೆ ವಿತ್ ದ ರೂಟ್, ಹೇರ್ ಫಾಲಿಕಲ್ ಇರುತ್ತಲ್ಲ, ಅದು ವಿತ್ ದ ರೂಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡಿದ್ರೆ ನ್ಯಾಚುರಲ್ ಹೇರ್ ಥರ ಗ್ರೋ ಆಗುತ್ತೆ. ಇಟ್ ಈಸ್ ನಾಟ್ ಸಮಥಿಂಗ್ ವಿ ಆರ್ ಸ್ಟಿಕ್ಕಿಂಗ್ ದ ಹೇರ್ ಅಂತಲ್ಲ. ಅದನ್ನು ಆಳವಾಗಿ ರೂಟ್ ಸಮೇತ ಇಂಪ್ಲಾಂಟ್ ಮಾಡಿದಾಗ ಅದು ನ್ಯಾಚುರಲ್ ಹೇರ್ ಥರ ಬೆಳ್ಕೊಳ್ಳುತ್ತೆ. ದಿಸ್ ಈಸ್ ಕಾಲ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಮೈಕ್ರೋಮೋಟಾರ್ ಅಂತ ಒಂದು ಮೋಟಾರ್ ಇರುತ್ತೆ. ಅದರಲ್ಲಿ ಒಂದೊಂದೇ ಕೂದಲನ್ನ ಬೇರ್ ಸಮೇತ ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡುವಂಥದ್ದು. ಇದನ್ನು ಮಾಡುವಾಗ ಲೋಕಲ್ ಅನಸ್ತೇಷಿಯಾನಲ್ಲಿ ಕೊಟ್ಟು ಮಾಡುವಾಗ ನಿಮಗೆ ಮಾಡ್ತಾ ಇರೋ, ಅಂದರೆ ಜ್ಞಾನ ತಪ್ಪಿರೋದಿಲ್ಲ, ನಿಮಗೆ ಎಲ್ಲ ಅರಿವು ಇರುತ್ತೆ, ಬಟ್ ಏನಂದರೆ ನೋವಾಗೋದಿಲ್ಲ. ಅರೌಂಡ್ ನಿಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆಯೋ, ತುಂಬ ಬಾಲ್ಡ್ನೆಸ್, ಈಗ ಗ್ರೇಡ್ 2 ಅಥವಾ ಗ್ರೇಡ್ 3 ಬಾಲ್ಡ್ನೆಸ್ ಇದ್ದಾಗ ಮೋರ್ ದೆನ್ 2000 ಹೇರ್ ಗ್ರಾಫ್ಟ್ಸ್ ಬೇಕಾಗ್ಬೋದು. ಅಪ್ ಟಿಲ್ 4000 to 4500 ಗ್ರಾಫ್ಟ್ಸ್ ಮಾಡ್ಬೋದು ಅಟ್ ಎ ಸೆಷನ್, ಅಟ್ ಎ ಟೈಮ್. ಇದನ್ನು ಒಂದೊಂದೇ ಫಾಲಿಕಲ್ಸ್ನ ತೆಗೆದು ಫ್ರಂಟಲ್ಲಿ ಸ್ಲಿಟ್ಸ್ ಅಂತ ಹೇಳಿ ಮಾಡ್ತೀವಿ. ಸ್ಲಿಟ್ಸ್ ಮಾಡಿ ಈ ಕೂದಲನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿ ಬೆಳ್ಕೊಳ್ಳುತ್ತೆ.
ಈಗ ನೀವು ಪ್ರಶ್ನೆ ಕೇಳ್ಬೋದು, ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದನ್ನು ನಾನು ಬೇರೆಯವ್ರಿಗೆ ಗೊತ್ತಾಗ್ದಂಗೆ ನಾನು ಮಾಡ್ಕೋಬೋದಾ, ಅಂದರೆ ಇದು ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಅದು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಅದರದ್ದೇ ಆದ ರಕ್ತ ಸಂಚಾರ ಬೆಳೆಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು 2 ವೀಕ್ಸ್ ಆದರೂ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಅದನ್ನು ಕವರ್ ಮಾಡಿಕೊಂಡು ಹೆಲ್ಮೆಟ್ ಕ್ಯಾಪ್ ಹಾಕ್ಕೊಂಡು ಕವರ್ ಮಾಡಿದ್ರೆ ಹೇರ್ ಎಲ್ಲ ಉದುರ್ಬಿಡತ್ತೆ ಟ್ರಾನ್ಸ್ಪ್ಲಾಂಟ್ ಅದು ಚೆನ್ನಾಗಿ ಫಿಕ್ಸ್ ಆಗಬೇಕು. ಅದರದ್ದೇ ಆದ ರಕ್ತ ಸಂಚಾರ ಅದು ಡೆವಲಪ್ ಮಾಡ್ಕೊಳ್ಳೋ ತನಕ ತುಂಬ ಫ್ರೆಜೈಲ್ ಆಗಿರುತ್ತೆ. ಸೊ ಒಂದು 2 to 3 ವೀಕ್ಸ್ ಬ್ಲಡ್ ಸಪ್ಲೈ ಅದು ಬೆಳೆಸ್ಕೊಂಡು ಆ್ಯಂಕರ್ ಆದಮೇಲೆ ಅದು ನ್ಯಾಚುರಲ್ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಅಪ್ರಿಷಿಯೇಟ್ ದಟ್ ನ್ಯಾಚುರಲ್ ಹೇರ್ ಗ್ರೋತ್ ಓನ್ಲಿ ಆಫ್ಟರ್ 8 to 9 months. ಸೊ 8 to 9 months ಆದಮೇಲೆ ನಿಮ್ಗೆ ಅದು ಫುಲ್ ಗ್ರೋತ್ ಗೊತ್ತಾಗತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಆಗಿದ್ದ ರಿಸಲ್ಟ್ಸು ಯು ಕ್ಯಾನ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್. ನೀವು ಹೇರ್ ಕಟ್ ಮಾಡ್ಕೋಬೋದು, ಟ್ರಿಮ್ ಮಾಡ್ಕೋಬೋದು. ಸೊ ಇದೆಲ್ಲ ನ್ಯಾಚುರಲ್ ಆಗಿ ಅದು ಹೇರ್ ಬೆಳ್ಕೊತಾ ಹೋಗುತ್ತೆ. ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ಮೇಲೆ ಏನು ಔಷಧಿ ಹಚ್ಚೋದು ಬೇಕಾಗಿಲ್ವಾ, ಏನು ಪ್ರೊಸೀಜರ್ಸ್ ಬೇಕಾಗಿಲ್ವಾ ಅಂತ ಕೇಳಿದ್ರೆ ಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ಇರೋ ಕೂದಲಿಗೆ ಹಾರ್ಮೋನಲ್ ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದನ್ನು ಇನ್ಹಿಬಿಟ್ ಮಾಡೋದಕ್ಕೆ ಮಿನಾಕ್ಸಿಡಿಲ್ ಅಥವಾ ಬೇರೆ ಹೇರ್ ಪ್ರೊಸೀಜರ್ಸ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಬಟ್ ನಾವು ಇಲ್ಲಿಂದ ಪರ್ಮನೆಂಟ್ ಝೋನಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಲ್ಲ, ಅದು ಬೆಳ್ಕೋತಾ ಹೋಗುತ್ತೆ. ಅದಕ್ಕೇನು ಸಪ್ರೇಟ್ ಕೇರ್ ಬೇಕಾಗೋದಿಲ್ಲ. ಆಮೇಲೆ ಪ್ರೊಸೀಜರ್ ಕಾಸ್ಟ್ ಕೇಳೋದಿದ್ರೆ, ಇಟ್ ಈಸ್ ವೆರಿ ಟೀಡಿಯಸ್ ಪ್ರೊಸೀಜರ್ ಅಲ್ವಾ. ಒಂದೊಂದೇ ಕೂದಲು ಬೇರ್ ಸಮೇತ ತೆಗೆದು ಅದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಇಟ್ ಈಸ್ ಅ ವೆರಿ ಲಾಂಗ್ ಪ್ರೊಸೀಜರ್. ಟೀಮ್ ವರ್ಕ್ ಬೇಕಾಗತ್ತೆ. ಸೊ ಹಾಗಾಗಿ ಕಾಸ್ಟ್ ವೇರಿ ಆಗುತ್ತೆ. ಈಗ ನಿಮ್ಗೆ ಎಷ್ಟು ಗ್ರಾಫ್ಟ್ಸ್ ಬೇಕಾಗತ್ತೆ, ಆಮೇಲೆ ಡೋನರ್ ಏರಿಯಾ ಇಂದ ತೆಗಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಕಾಸ್ಟ್ ಇರುತ್ತೆ. ಆಮೇಲೆ ನೀವು ಯಾವಾಗಲೂ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಟ್ರೈಕಾಲಜಿಸ್ಟ್ ಹತ್ರನೇ ಮಾಡಿಸ್ಬೇಕು. ಪ್ಲಾಸ್ಟಿಕ್ ಸರ್ಜನ್ಸು ಮಾಡ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಬಟ್ ಅನ್ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಹತ್ರ ಮಾಡಿದಾಗ ಸಮ್ಟೈಮ್ಸ್ ದೇ ವಿಲ್ ನಾಟ್ ನೋ ಹೌ ಟು ಮ್ಯಾನೇಜ್ ಕಾಂಪ್ಲಿಕೇಶನ್ಸ್. ಈಗ if you have read in the past few years, some 3 to 4 deaths have happened because of hair transplantation. So why it happens? When unqualified people, see, the technique is simple. So some basic techniques, if you are skillful, you can learn it. But ಏನಾದರೂ ಕಾಂಪ್ಲಿಕೇಶನ್ಸ್ ಆದಾಗ, ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಆದಾಗ, when there is no hospital nearby the transplantation center, ಆವಾಗ ಕಾಂಪ್ಲಿಕೇಶನ್ಸ್ ಮ್ಯಾನೇಜ್ ಮಾಡೋಕ್ಕೆ ಆಗದೇ ಇರೋ ಟೈಮಲ್ಲಿ ಏನಾದರೂ ಆಗ್ಬೋದು. ಲೋಕಲ್ ಅನಸ್ತೇಷಿಯಾಯಿಂದ ಕಾಂಪ್ಲಿಕೇಶನ್ ಆಗ್ಬೋದು, ಅಥವಾ ತುಂಬ ಅನಸ್ತೇಷಿಯಾ ಓವರ್ ಡೋಸಿಂದ ಕಾಂಪ್ಲಿಕೇಶನ್ ಆಗ್ಬೋದು. ಸೊ ಇದೆಲ್ಲ ಆಗೋವಾಗ ಈ ಕಾಂಪ್ಲಿಕೇಶನ್ಸ್ ಮ್ಯಾನೇಜ್ ಮಾಡೋದಕ್ಕೆ ಡಾಕ್ಟರ್ಸ್ ಅಥವಾ ಡರ್ಮಟಾಲಜಿಸ್ಟ್ ಅಷ್ಟೇ ಗೊತ್ತಿರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕು. ಸೊ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಇದ್ದಾರಾ, ಆಮೇಲೆ ಆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟರಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆಯಾ ಅಂತ ನೋಡಿಕೊಂಡು ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬರೀ ಮೇಲ್ಸ್ ಮಾಡ್ಕೋತಾರ, ಫೀಮೇಲ್ಸ್ಗಿಲ್ವಾ ಅಂತ ಹೇಳಿದ್ರೆ, ಫೀಮೇಲ್ಸ್ ಸಹಿತ ವಿ ಕ್ಯಾನ್ ಡೂ ದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಬಟ್ ಏನಂದರೆ ಫಿಮೇಲ್ಸು ಫುಲ್ ಝೀರೋ ಟ್ರಿಮ್ ಮಾಡೋದಕ್ಕೆ ಹಲವಾರು ಬಾರಿ ಒಪ್ಪೋದಿಲ್ಲ. ಬಟ್ ಬರೀ ಆ ಡೋನರ್ ಏರಿಯಾಲ್ಲಿ ಮಾತ್ರ ಝೀರೋ ಟ್ರಿಮ್ ಮಾಡಿ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಈಗ ಫಿಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇರ್ಬೋದು, ಅವ್ರಿಗೂ ಹಾರ್ಮೋನಲ್ ಸಲುವಾಗಿ. ಫಿಮೇಲ್ಸಲ್ಲಿ ಅಪಾರ್ಟ್ ಫ್ರಮ್ ಹಾರ್ಮೋನ್ಸ್ ದೇರ್ ಆರ್ ಮೆನಿ ಅದರ್ ರೀಸನ್ಸ್ ಫಾರ್ ಹೇರ್ ಲಾಸ್. ಸೊ ಹಾಗಾಗಿ ಬರೀ ಪ್ಯಾಟರ್ನ್ಡ್ ಹೇರ್ ಲಾಸಿಗೆ ಮಾತ್ರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಆಮೇಲೆ ಸ್ಕಾರಿಂಗ್ ಅಲೋಪೇಶಿಯಾ ಆ ಥರ ಏನಾದರೂ ಅಂದರೆ ಈಗ ಬರ್ನ್ಸ್ ಆಗಿರುತ್ತೆ, ಅಥವಾ ಲೂಪಸ್ ಎರಿಥಮೆಟೋಸಿಸ್ ಅಂತ ಒಂದು ಕಂಡೀಷನಲ್ಲಿ ಸ್ಕಾರಿಂಗ್ ಅಲೋಪೇಶಿಯಾ ಆಗುತ್ತೆ. ಸೊ ಅಂಥವರಲ್ಲೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಏನಂದರೆ ಟೇಕಪ್ 100% ಇರೋದಿಲ್ಲ. ಈಗ ಒಂದು 100 ಕೂದಲು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಒಂದು 50% ಟೇಕಪ್ ಆಗಿರುತ್ತೆ. ಸೊ ಈ ಥರ ಕಂಡೀಷನ್ಸಲ್ಲೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಆಮೇಲೆ ಕೆಲವರಿಗೆ ಆಕ್ಸಿಡೆಂಟಲ್ಲಿ ಬಿಯರ್ಡ್ ಅಥವಾ ಮುಸ್ಟ್ಯಾಚ್ ಹಾಳಾಗೋಗಿರುತ್ತೆ, ಸ್ಕಾರ್ ಆಗಿರುತ್ತೆ. ಸೊ ಅಂಥವರಲ್ಲೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು.
ಆಮೇಲೆ ಡೋನರ್ ಏರಿಯಾ ಸಫಿಷಿಯೆಂಟ್ ಇರಬೇಕು, ಅವಾಗ ಮಾತ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗೋದು. ಈಗ ತೀರಾ ಬಾಲ್ಡ್ ಆಗಿರ್ತಾರೆ, ಗ್ರೇಡ್ 6 ಗ್ರೇಡ್ 7, ಅವ್ರಿಗೆ ಡೋನರ್ ಏರಿಯಾನಲ್ಲಿ ಏನೂ ಇರೋದಿಲ್ಲ. ಸೊ ಆವಾಗ ನಾವು ಎಲ್ಲಿಂದ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಾಗತ್ತೆ? ಸೊ ಅಂಥವರಲ್ಲಿ ಎಷ್ಟಾಗತ್ತೋ ಅಷ್ಟು ಸ್ಟ್ರಿಪ್ ಮೆಥಡ್ ಅಂತ ಹೇಳಿ ಮಾಡ್ತೀವಿ. ಸ್ಟ್ರಿಪ್ ಮೆಥಡ್ ಅಂದರೆ ಬರೀ 1 ಸೆಂಟಿಮೀಟರ್ ಬ್ರೆಡ್ತ್ ಸ್ಕಿನ್ ಸಮೇತ ಕಟ್ ಮಾಡಿ ಅವ್ರಿಗೆ ಅಲ್ಲಿ ಸೂಚರ್ ಹಾಕಿಬಿಟ್ಟು ಆ ಸ್ಕಿನ್ ಸ್ಟ್ರಿಪ್ ಇರುತ್ತಲ್ಲ ವಿತ್ ದ ಹೇರ್ ಫಾಲಿಕಲ್ಸ್, ಅದನ್ನು ಇಂಡಿವಿಜುವಲ್ ಹೇರ್ ಫಾಲಿಕಲ್ ಆಗಿ ಬೇರ್ಪಡಿಸಿ ಅದನ್ನು ಇಂಪ್ಲಾಂಟ್ ಮಾಡ್ತೀವಿ. ಸೊ ಇದನ್ನು ಸ್ಟ್ರಿಪ್ ಮೆಥಡ್ ಅಂತ ಹೇಳಿ ಮಾಡ್ತೀವಿ. ಬಟ್ ಈಗ ಅದು ಜಾಸ್ತಿ ಜನ ಸರ್ಜಿಕಲ್ ಮೆಥಡ್ ಆಗಿರೋದ್ರಿಂದ ಯಾರೂ ಅದನ್ನು ಒಪ್ಪೋದಿಲ್ಲ. ಬಟ್ ತೀರಾ ಕಡಿಮೆ ಡೋನರ್ ಏರಿಯಾ ಇರೋರಿಗೆ ಈ ಆಪ್ಷನ್ ಒಂದು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆ ಸ್ಟ್ರಿಪ್ಪಲ್ಲಿ ಅಷ್ಟು ಹೇರ್ ಫಾಲಿಕಲ್ಸ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಕ್ವೆಶನ್ ಏನಂದರೆ, ಈಗ ಡೋನರ್ ಏರಿಯಾಯಿಂದ ತೆಗೆದುಬಿಟ್ರೆ ಅಲ್ಲಿ ಬಾಲ್ಡ್ ಕಾಣಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಅಲ್ಲಿ ಹಲವಾರು ಕೂದಲಲ್ಲಿ ಒಂದು 4-5 ಕೂದಲು ತೆಗೆದಾಗ, ಲೈಕ್ ವೆನ್ ಯು ಟೇಕ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಫ್ರಮ್ ಓಷನ್ ಹೇಗೆ ಗೊತ್ತಾಗೋದಿಲ್ವೋ ಅದೇ ಥರ ಹಿಂಭಾಗದಿಂದ ಒಂದು 4-5 ಹೇರ್ ಫಾಲಿಕಲ್ ತೆಗೆದಾಗ ವಿ ವುಡ್ ಹ್ಯಾವ್ ಲೆಫ್ಟ್ ಸಮ್ ಫ್ಯೂ ಹೇರ್ ಫಾಲಿಕಲ್ಸ್ ಸರೌಂಡಿಂಗ್ ಇಟ್. ಸೊ ಹಾಗಾಗಿ ಅದೇನು ನಾರ್ಮಲಾಗಿ ಕಾಣುತ್ತೆ, ನಿಮಗೆ ಅಲ್ಲೇನು ರೀಗ್ರೋತ್ ಆಗಲ್ಲ ಆಬ್ವಿಯಸ್ಲಿ, ಬಟ್ ಕ್ಯಾಮೋಫ್ಲಾಜ್ ಆಗುತ್ತೆ. ಬೇರೆ ಹೇರು ಈ ಆಬ್ಸೆಂಟ್ ಹೇರ್ನ ಮೇಕಪ್ ಮಾಡುತ್ತೆ. ಆಮೇಲೆ ಸಮ್ಟೈಮ್ಸ್ ಡೋನರ್ ಏರಿಯಾ ತುಂಬ ಕಡಿಮೆ ಇದ್ದಾಗ ಸ್ಟ್ರಿಪ್ ಮೆಥಡ್ ಒಂದು ಹೇಳಿದೆ. ಆಮೇಲೆ ಬಿಯರ್ಡ್ ಹೇರ್ ಇದ್ದಾಗ, ಚೆಸ್ಟ್ ಹೇರ್ ಇದ್ದಾಗ ತುಂಬ ಇದ್ದರೆ ಅದನ್ನು ಸಹಿತ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ಬೋದು ರೆಸಿಪಿಯೆಂಟ್ ಏರಿಯಾದಲ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಆಪ್ಷನ್ಸ್ ಅವೈಲಬಲ್. ಬಟ್ ಈ ಥರ ತೊಂದರೆ ಇದ್ದಾಗ ಯು ಟೇಕ್ ಡೆಸಿಷನ್ ಅರ್ಲಿ. ದೇರ್ ಇಸ್ ನೋ ಕಾಂಪ್ಲಿಕೇಶನ್. Hair transplantation is a very safe procedure when it is done by a qualified person. ಆಮೇಲೆ ಹೇರ್ ಗ್ರೋತು ನಿಮಗೆ ರಿಸಲ್ಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಮುಂಚೆ ಎಲ್ಲ ಟೆಕ್ನಿಕ್ಸ್ ಅಷ್ಟು ಡೆವಲಪ್ ಆಗಿರಲಿಲ್ಲ. ಈಗ ನಮಗೆ ಹಲವಾರು ಹೊಸ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಹೇರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗ್ದಂಗೆ 100% ಟೇಕಪ್ ಆಗೋ ಅಂಥ ಪ್ರೊಸೀಜರ್ಸ್ ಈಗ ನಾವು ರಿಸಲ್ಟ್ಸು ಕೊಡ್ಬೋದು. ಸೊ ಇದು ಇವತ್ತಿನ ಟಾಪಿಕ್ ಬಗ್ಗೆ. ಥ್ಯಾಂಕ್ ಯು.